ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಯಾರ್ಯಾರು ಲೈಕ್ ಕೊಡ್ತಿದ್ದೀರಾ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಕಮೆಂಟ್ನ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಪ್ಪ ಅಂತಂದರೆ ಇನ್ನೊಬ್ರು ಕಷ್ಟಕ್ಕೆ ನೀವು ಹೆಲ್ಪ್ ಆಗ್ತಾ ಇದ್ದೀರಾ, ನೆರವಾಗ್ತಿದ್ದೀರಾ, ತುಂಬಾ ಖುಷಿಯಾಗುತ್ತೆ. ಯಾಕಂತಂದರೆ ಗೈಸ್, ನಮ್ಮಿಂದ ಒಬ್ರಿಗೆ ಒಳ್ಳೇದಾಗಬೇಕೇ ಹೊರತು ಕೆಟ್ಟದಂತೂ ಆಗಕ್ಕಂತೂ ಹೋಗಬಾರ್ದು ಅಲ್ವಾ. ಡೈಲಿ ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಈ ಒಂದು ವಿಡಿಯೋನ ಹೊಸ್ದಾಗಿ ಯಾರಾದರೂ ನೋಡೋರು ಇರ್ತಾರೆ ಅಲ್ವಾ. ಸೊ ಅದಕ್ಕೇ ಲೈಕ್ ಮಾಡಿ ಅಂತ ಹೇಳೋದು ಅಷ್ಟೇ. ಇಲ್ಲ ವ್ಯೂಸ್ಗಾಗಲಿ ಇಲ್ಲ ಕಮೆಂಟ್ಸ್ಗಾಗಲಿ ನಾನು ಹೇಳ್ತಾ ಇಲ್ಲ ಗಾಯ್ಸ್. ಒಬ್ಬರು ಕಷ್ಟಕ್ಕೆ ನೆರವಾಗಿದ್ರೆ ನಮಗೂ ಕೂಡ ಭಗವಂತ ನಮಗೆ ಕಷ್ಟ ಅಂತ ಬಂದಾಗ ಇನ್ನೊಬ್ಬರು ಮುಖಾಂತರ ನಮಗೂ ಕೂಡ ಹೆಲ್ಪ್ ಮಾಡೇ ಮಾಡ್ತಾರೆ, ಸರಿನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಹೇಗೆ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ನೀವು ಕೇಳ್ಬೋದು. ನಿಮ್ಮ ಒಂದು ಲೈಕಿಂದ ಗಾಯ್ಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ ಅಲ್ವಾ. ಯಾರಿಗೆ ಗೊತ್ತು, ಈ ಒಂದು ಪರಿಹಾರ ಮಾಡ್ಕೊಂಡ್ರೆ ಅವ್ರ ಕಷ್ಟ ನೀಗುತ್ತೆ ಅಂತಲೂ ಇರ್ಬೋದು ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರು ಕಷ್ಟಕ್ಕೆ ನೆರವಾಗುತ್ತೆ. ಆದಷ್ಟು ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೂ ಕೂಡ ನೀವು ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಏನಂತ ಅಂದರೆ ಈ ಉಪ್ಪಿನ ಜಾಡಿ ಪಕ್ಕ ಅಂತಂದರೆ ಒಬ್ಬೊಬ್ಬರು ಉಪ್ಪಿನ ಜಾಡಿನಲ್ಲಿ ಇಟ್ಕೊಂಡಿರ್ತಾರೆ, ಇಲ್ಲ ಅಂತಂದರೆ ಒಬ್ಬೊಬ್ಬರು ಇದ್ರ ಗಾಜಿನ ಇದರಲ್ಲಿ ಡಬ್ಬದಲ್ಲಿ ಇಟ್ಕೊಂಡಿರ್ತಾರೆ ಅಲ್ವಾ. ಸೊ ನೀವು ಉಪ್ಪನ್ನ ಎಲ್ಲಿ ಇಡ್ತೀರಾ ಅದ್ರ ಪಕ್ಕ ನಾನು ಹೇಳುವಂಥ ಈ ಒಂದು ವಸ್ತುವನ್ನು ನೀವು ಏನೇ ಬರಲಿ ಗಾಯ್ಸ್, ಈ ಒಂದು ವಸ್ತುನ ನೀವು ಇಡಬಾರ್ದು ಉಪ್ಪಿನ ಪಕ್ಕ, ಸರಿನಾ. ಆದರೆ ನೀವು ಉಪ್ಪಿನ ಜೊತೆ ಈ ಒಂದು ವಸ್ತುನ ಹಾಕ್ಕೊಂಡು ರೆಮಿಡಿಗಳನ್ನ ಮಾಡ್ಕೊಳ್ಬೋದು ಹೊರತು ಅಡುಗೆ ಮನೆಯಲ್ಲಿ ಕೆಲವೊಂದು ನಿಯಮಗಳನ್ನ ನಾವು ಪಾಲಿಸಬೇಕಾಗತ್ತೆ. ಯಾಕಂದರೆ ನಮ್ಮ ಮನೆ ಉದ್ಧಾರ ಆಗಬೇಕು, ಏಳಿಗೆ ಆಗಬೇಕು, ಯಶಸ್ಸಿನ ಕಾಣಬೇಕು ಅಂದರೆ ಕೆಲವೊಂದು ನಿಯಮಗಳನ್ನ ನಾವು ಪಾಲಿಸಬೇಕು. ಹಾಗೆಯೇ ತಪ್ಪುಗಳನ್ನ ಕೂಡ ನಾವು ಅಡುಗೆ ಮನೆಯಲ್ಲಿ ಮಾಡಬಾರ್ದು, ಆಯಿತಾ. ಸೊ ಬನ್ನಿ, ಈ ಉಪ್ಪಿನ ಪಕ್ಕ ಯಾವ ಒಂದು ಪದಾರ್ಥವನ್ನು ನಾವು ವಸ್ತುವನ್ನು ಇಡಬಾರ್ದು, ಹಾಗೆಯೇ ಅಡುಗೆ ಮನೆಯಲ್ಲಿ ಯಾವ್ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನದು ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಗಾಯ್ಸ್. ಯೂಸ್ಫುಲ್ ಆಗ್ತಿದೆ ಅಂತ ಅನಿಸಿದ್ರೆ, ಅಂದರೆ ರೆಗ್ಯುಲರಾಗಿ ವಿಡಿಯೋ ನೋಡ್ತೀರಾ ಅಲ್ವಾ, ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ 456 ಏಂಜಲ್ಸ್ನ ನೆನಪಿಸ್ಕೊಂಡು, ಹಾಗೆಯೇ ನಿಮ್ಮ ಇಷ್ಟ ದೇವರನ್ನು ಕೂಡ ನೆನಪಿಸ್ಕೊಂಡು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಅಂದರೆ ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ. ಮನುಷ್ಯನ ಏಳಿಗೆಗೆ ಅಂತಲೇ ಗಾಯ್ಸ್ ಪರಿಹಾರ ಶಾಸ್ತ್ರ ಆಗಿರಬಹುದು, ಸಿದ್ಧಿಶಾಸ್ತ್ರ ಆಗಿರಬಹುದು, ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಟ್ಟಿರ್ತಾರೆ, ಆಯಿತಾ. ಅದ್ರ ಬಗ್ಗೆ ನಾವು ತಿಳ್ಕೊಂಡು ನಮಗೆ ಅಂತಂದರೆ ಒಂದು ನಂಬಿಕೆ ಇಟ್ಟು ನಾವು ಮಾಡ್ಕೊಳ್ಬೇಕು ತಂತ್ರಗಳನ್ನ, ಪರಿಹಾರಗಳನ್ನ. ಸೊ ನನ್ನ ಚಾನಲ್ನಲ್ಲಿ ಬಂದು ಗಾಯ್ಸ್ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದ್ಸಲ ಅದನ್ನು ತಿಳ್ಕೊತೀನಿ ಫಸ್ಟು, ಸರಿನಾ. ತಿಳ್ಕೊಂಡು ಒಂದ್ಸಲ ಎಕ್ಸ್ಪೆರಿಮೆಂಟ್ನ ಮಾಡ್ತೀನಿ. ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಅಪ್ಪ ನನಗಿದು ಒಳ್ಳೇದಾಯಿತು, ಸೊ ನಾನು ನಿಮಗೆಲ್ಲರಿಗೂ ಕೂಡ ಶೇರ್ ಮಾಡ್ಬೋದು. ನನ್ನ ವ್ಯೂವರ್ಸ್ಗಳಾಗಿರಬಹುದು, ನನ್ನ ಸಬ್ಸ್ಕ್ರೈಬರ್ ಆಗಿರಬಹುದು, ವೆಯ್ಟ್ ಮಾಡ್ತಾ ಇರ್ತಾರೆ ನನಗೋಸ್ಕರ ಅಂತ ನಾನು ಬೇಗ ಆದಷ್ಟು ವೀಡಿಯೋಗಳನ್ನ ಅಂದರೆ ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇದ್ದೀನಿ, ಸರಿನಾ. ನನಗೆ ಯಾವುದೇ ಸಕ್ಸಸ್ಫುಲ್ ಆಗ್ತಿದೆ ಅದೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಗೈಸ್, ಓಕೆನಾ. ಯಾಕಂದರೆ ತಿಳ್ಕೊಂಡೋದನ್ನ ನಾವು ಇನ್ನೊಬ್ಬರಿಗೆ ತಿಳಿಸ್ಬೇಕು, ಆಯಿತಾ. ನಾವು ಒಬ್ಬರೇ ತಿಳ್ಕೊಂಡು ನಾವು ಒಬ್ಬರೇ ಚೆನ್ನಾಗಿರಬೇಕು ಅನ್ನೋದು ತುಂಬಾ ದೊಡ್ಡ ತಪ್ಪು. ಯಾಕಂದರೆ ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು ಹೊರತು ಕೆಟ್ಟದಂತೂ ಆಗಕ್ಕಂತೂ ಹೋಗಬಾರ್ದು, ಓಕೆನಾ. ಈ ರೀತಿ ನಾನು ಅಂದ್ಕೊಂಡು ಜೀವನನ ಮಾಡ್ತಾಯಿದ್ದೀನಿ, ಸರಿನಾ. ಸೊ ಬನ್ನಿ, ಯಾವ್ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಫಸ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಾದಮೇಲಿಂದ ನಿಮಗೆ ಯಾವ ಒಂದು ವಸ್ತುವನ್ನು ಉಪ್ಪಿನ ಡಬ್ಬದ ಪಕ್ಕ ಇಡಬಾರ್ದು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಮನೆಯಲ್ಲಿ ಗಾಯ್ಸ್ ನಮ್ಮ ಮನೆ ಏಳಿಗೆ ಆಗ್ತಾಯಿಲ್ಲ, ಯಶಸ್ಸನ್ನು ಕಾಣ್ತಾಯಿಲ್ಲ ಅಂತಂದರೆ ಆದಷ್ಟು ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳೋ ಥರ ಹೇಳ್ತೀನಿ. ಅಂತಂದರೆ ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳಿ, ಓಕೆನಾ. ಸ್ವಚ್ಛತೆ ಎಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆ ಊರೇ ಉರ್ತಾರೆ, ಸರಿನಾ. ಹಾಗೆಯೇ ಅಡುಗೆ ಮನೆಯಲ್ಲಿ ಬಂದು ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿರ್ತಾರೆ. ನೀವು ಕೆಲವೊಂದು ತಪ್ಪುಗಳನ್ನ ಅಲ್ಲಿ ಮಾಡೋಕ್ಕಂತೂ ಹೋಗಬಾರ್ದು. ನಿಮ್ಮ ಮನೆನ ಎಷ್ಟು ಸ್ವಚ್ಛವಾಗಿ ಇಟ್ಕೋತಿರೋ ಅಷ್ಟೇ ಸ್ವಚ್ಛವಾಗಿ ನೀವು ನಿಮ್ಮ ಅಡುಗೆ ಮನೆಯೂ ಕೂಡ ಇಟ್ಕೋಬೇಕು. ನಾವು ಹೆಣ್ಮಕ್ಳು ತುಂಬಾ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲಿ ಹೇಳಿ, ಅಡುಗೆ ಮನೆಯಲ್ಲೇ ಅಲ್ವಾ. ಸೊ ಅಡುಗೆ ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಹಾಗೆಯೇ ನೀವು ಅಡುಗೆ ಮನೆಯಲ್ಲಿ ಸುಮ್ಮನೆ ಏನೋ ಒಂದು ಬೇಜಾರಾಯಿತು, ನನಗೂ ನನ್ನ ಹಸ್ಬೆಂಡ್ಗೂ ಜಗಳ ಆಯಿತು ಮನೇಲಿ, ಇಲ್ಲ ನಮ್ಮ ಅಪ್ಪ ಮಕ್ಕಳಿಗೂ ಜಗಳ ಆಯಿತು, ಈ ರೀತಿ ಅಂದ್ಕೊಂಡು ನೀವು ಕಣ್ಣೀರನ್ನ ಹಾಕ್ಕೊಂಡು ಅಡುಗೆ ಮನೆಯಲ್ಲಿ ಅಡುಗೆನ ಮಾಡ್ತಾ ಇರೋದ್ರಿಂದ ಆ ರೀತಿ ನೀವೇನಾದರೂ ಮಾಡಿದ್ರೆ ಗಾಯ್ಸ್ ಇವತ್ತೇ ಅದನ್ನು ಸ್ಟಾಪ್ ಮಾಡಿ, ಸರಿನಾ. ಯಾಕಂದರೆ ಹೆಣ್ಮಕ್ಳು
ಹೇಳ್ತಾರಲ್ಲ ಆಗಿನ ಕಾಲದಿಂದನೂ ಅದನ್ನೇ ಹೇಳ್ತಾರೆ, ಹೆಣ್ಮಕ್ಳು ಕಣ್ಣೀರು ತುಂಬಾ ಒಳ್ಳೆಯದಂತೂ ಆಗೋದಿಲ್ಲ. ಅದಕ್ಕೆ ಮುಸ್ಸಂಜೆ ಹೊತ್ತಾಗಿರ್ಬಹುದು, ಇಲ್ಲ ಇನ್ನೊಂದು ಹೊತ್ತಾಗಿರಬಹುದು, ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಕಣ್ಣಲ್ಲಿ ಕಣ್ಣೀರು ಹಾಕಿಸ್ಬೇಡಿ ಅಂತ ನಮ್ಮ ಹಿರಿಯರು ಅವಾಗಲಿಂದನೂ ಹೇಳ್ಕೊಂಡು ಬಂದಿದ್ದಾರೆ ಅಲ್ವಾ. ದಯವಿಟ್ಟು ಎಲ್ಲರಿಗೂ ನಾನು ಅದನ್ನೇ ಹೇಳೋದು, ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಿಸ್ಬೇಡಿ. ನಿಮ್ಮ ಮನೆ ಏಳಿಗೆ ಕಾಣಲ್ಲ ಆಯಿತಾ, ಒಂದು ಯಶಸ್ಸನ್ನು ಕೂಡ ಕಾಣಲ್ಲ. ಏನಾದರೂ ಒಂದು ಸಮಸ್ಯೆ ಆಗಿ ನೀವು ಸೇವಿಂಗ್ಸ್ ಮಾಡಿರೋ ಹಣ ಆಗಿರಬಹುದು, ಇಲ್ಲ ಅಂತಂದರೆ ಕಷ್ಟಪಟ್ಟು ಬೆಳಗ್ಗೆಯಿಂದ ದುಡಿತಾ ಇರ್ತೀರಾ ಅಲ್ವಾ, ಅಂದರೂ ಕೂಡ ನಿಮ್ಮ ಸ್ಯಾಲ್ರಿ ₹1 ಉಳಿತಾ ಇಲ್ಲ, ಇದು ಆಗಿರಬಹುದು. ಇದಕ್ಕೂ ಕೂಡ ಒಂದು ಮೇನ್ ರೀಸನ್ ಅಂದರೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳೇನಾದರೂ ಕಣ್ಣಲ್ಲಿ ನೀರು ಹಾಕ್ತಿದ್ರೆ ಗಾಯ್ಸ್, ಇದು ಒಂದು ಕೂಡ ಮೇನ್ ರೀಸನ್ ಆಗಿರುತ್ತೆ. ಓಕೆನಾ. ಸೊ ಅದಕ್ಕೇ ನೀವು ಅಷ್ಟೇ ಹೆಣ್ಮಕ್ಳು ಆದಷ್ಟು ನೀವು ಅಡುಗೆ ಮಾಡಬೇಕಾದ್ರೆ ಅಡುಗೆ ಮನೇಲಿ ಕಣ್ಣೀರು ಹಾಕ್ಕೊಂಡು ಮಾಡೋದ್ರಿಂದ ಗಾಯ್ಸ್, ನೀವು ಮಾಡಿರೋ ಅಡುಗೆನ ಬಡಿಸ್ತೀರ ಅಲ್ವಾ. ಸೊ ಅವರಿಗೆ ಅಂತಂದರೆ ತಿನ್ನೋರಿಗೆ ಜೀವನದಲ್ಲಿ ಯಶಸ್ಸನ್ನು ಕಾಣಲ್ಲ ಅವರು, ಸರಿನಾ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದಂತೂ ಒಳ್ಳೆಯದಂತೂ ಆಗೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಕೊಂಡು ಒಂದು ಅಡುಗೆ ಮಾಡೋದಾಗಿರ್ಬೋದು, ಆ ಹೊತ್ತು ಈ ಹೊತ್ತು ಟೈಮ್ ಇಲ್ಲದೇ ಸುಮ್ಮನೆ ಅಳೋದಾಗಿರಬಹುದು, ಈ ರೀತಿ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಗುತ್ತೆ ನನಗೂ, ಒಂದು ಹೆಣ್ಣಾಗಿ ನನಗೂ ಅರ್ಥ ಆಗುತ್ತೆ. ಯಾಕಂದರೆ ಕಷ್ಟಗಳು ಬಂದರೆ ತುಂಬಾ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಗಾಯ್ಸ್, ಕಷ್ಟಗಳು ಬಂತು ಅಂದ ತಕ್ಷಣ ಸಾಲ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಅವರು ಎಲ್ಲರೂ ಕೂಡ ಒಬ್ಬೊಬ್ಬರು ತಡ್ಕೊಳಕ್ಕಾಗದೇ ಸಾಲ ಕಾಟನ ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರೆ ಆಯಿತಾ. ನಾನು ನನ್ನ ಕಣ್ಣಾರ ನೋಡಿದ್ದೀನಿ ಅದನ್ನು. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಹೆಣ್ಮಕ್ಳು ಕಣ್ಣಲ್ಲಿ ನೀರಂತೂ ಹಾಕಿಸ್ಬೇಡಿ. ಹಾಗೆಯೇ ಹೆಣ್ಮಕ್ಳು ಅಷ್ಟೇ ಕಣ್ಣಲ್ಲಿ ನೀರಂತೂ ಹಾಕೋಕ್ಕಂತೂ ಹೋಗಬೇಡಿ, ಸರಿನಾ. ಹಾಗೆಯೇ ಇನ್ನೊಂದು ತಪ್ಪು ನೀವೇನು ಮಾಡಬಾರ್ದು ಅಂದರೆ ಗಾಯ್ಸ್, ಈ ಉಪ್ಪಾಗಿರಬಹುದು, ಮಸಾಲೆ ಐಟಮ್ಗಳಾಗಿರಬಹುದು, ಹಾಗೆಯೇ ಅರಿಶಿನ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಖಾಲಿ ಆಗದೇ ಇರೋ ರೀತಿ ನೀವು ನೋಡ್ಕೊಳ್ಬೇಕು ಆಯಿತಾ. ಉಪ್ಪು ಅನ್ನೋದು ತುಂಬಾ ಪರಮ ಪವಿತ್ರವಾದದ್ದು ಆಯಿತಾ. ಹಾಗೆಯೇ ಮಾತೆ ಮಹಾಲಕ್ಷ್ಮಿಗೂ ಕೂಡ ತುಂಬಾ ಪ್ರಿಯವಾದದ್ದು. ನಾನು ಆವಾಗಲೇ ಹೇಳ್ದಂಗೆ ಗಾಯ್ಸ್, ಎಲ್ಲ ವಿಡಿಯೋದಲ್ಲಿ ಇದು ನಂದು ಹೇಳ್ತೀನಿ ಅಂತ ಅಂದರೆ, ಉಪ್ಪು ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದು, ಹಾಗೆಯೇ ಮತ್ತು ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದ್ರಿಂದ ಯಾವುದೇ ಒಂದು ರೆಮಿಡಿಗಳನ್ನ ನಾವು ಉಪ್ಪಿನಿಂದ ಮಾಡ್ಕೊಳ್ಳೋದ್ರಿಂದ 100% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಆದಷ್ಟು ಉಪ್ಪಿನ ರೆಮಿಡಿಗಳನ್ನೇ ಜಾಸ್ತಿ ಹಾಕ್ತೀನಿ. ಯಾಕಂದರೆ ಇದಕ್ಕೆ ಅಷ್ಟೊಂದು ಶಕ್ತಿ ಇದೆ ಆಯಿತಾ. ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಹೋಗಿಸುವಷ್ಟು ಇದಕ್ಕೆ ಶಕ್ತಿ ಅಂತೂ ಇದೆ ಆಯಿತಾ. ಸೊ ಅದಕ್ಕೆ ಹೇಳ್ತಾ ಇರೋದು, ನೀವು ಆದಷ್ಟು ಉಪ್ಪನ್ನ ಕೆಳಗಡೆ ಚೆಲ್ಲದೆ ಇರೋ ಥರ ನೋಡ್ಕೋಬೇಕು. ಉಪ್ಪನ್ನ ತುಳಿಬಾರ್ದು ಆಯಿತಾ. ಉಪ್ಪು ಬಂದು ತುಂಬಾ ಪರಮ ಪವಿತ್ರವಾಗಿರೋದ್ರಿಂದ ತುಳಿಬಾರ್ದು. ಖಾಲಿ ಆಗೋಕ್ಕಿಂತ ಮುಂಚೆನೇ ನೀವು ಉಪ್ಪನ್ನ ತಂದು ನೀವು ಬಾಕ್ಸಿಗೆ ಫಿಲ್ ಮಾಡ್ಕೋಬೇಕು, ಸರಿನಾ. ಹಾಗೆಯೇ ಗಾಯ್ಸ್, ಇನ್ನೊಂದೇನಂತ ಅಂದರೆ, ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಅಡುಗೆ ಮಾಡಬೇಕಾದ್ರೆ ಉಪ್ಪು ಅನ್ನೋದು ನಿಮ್ಮ ಬಲಭಾಗದಲ್ಲೇ ಇರಬೇಕು. ಓಕೆನಾ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ಕೂಡ ನೀವು ಎಡಭಾಗದಲ್ಲಿ ಉಪ್ಪನ್ನ ಇಟ್ಕೊಂಡು ಅಡುಗೆ ಅಂತೂ ಮಾಡೋಕ್ಕೆ ಹೋಗಬೇಡಿ. ಎಡಗೈಲಿ ಎತ್ಕೊಂಡು ಮಾಡೋಕ್ಕಂತೂ ಹೋಗಬೇಡಿ. ಯಾವತ್ತೂ ನೀವು ಅಡುಗೆ ಮಾಡುವಂಥ ಬಲಭಾಗದಲ್ಲಿ ಉಪ್ಪು ಅನ್ನೋದು ಇರಬೇಕು, ಸರಿನಾ. ಸೊ ಹಾಗೆಯೇ ಗಾಯ್ಸ್, ಇನ್ನೊಂದೇನಂತ ಅಂದರೆ, ಉಪ್ಪು ಬಂದು ನಿಮಗಿಂತ ಮೇಲ್ಗಡೆನೂ ಇರಬಾರ್ದು, ನಿಮಗಿಂತ ಕೆಳಗಡೆನೂ ಇರಬಾರ್ದು ಆಯಿತಾ. ಒಂದು ಸ್ಟ್ಯಾಂಡನ್ನು ಈಕ್ವಲ್ ಆಗಿ ಹಾಕ್ಕೊಳ್ಳಿ. ಸ್ಲ್ಯಾಬ್ ಇರುತ್ತಲ್ವ, ಸ್ಲ್ಯಾಬ್ ಮೇಲೆ ಒಂದು ಸ್ಟ್ಯಾಂಡನ್ನು ಕ್ಲೀನಾಗಿ ಹಾಕ್ಕೊಂಡು ಅದ್ರ ಮೇಲೆ ಈಗ ಎಷ್ಟೊಂದು ತುಂಬಾ ಟ್ರೆಂಡಿಂಗಲ್ಲೆಲ್ಲ ಸ್ಟ್ಯಾಂಡ್ಗಳೆಲ್ಲ ಸಿಗ್ತಿದೆ ಅಲ್ವಾ ಗಾಯ್ಸ್, ಅದನ್ನು ತೊಗೊಂಡು ಉಪ್ಪನ್ನ ಅದ್ರ ಮೇಲೆ ಇಟ್ಕೊಳ್ಳಿ. ನಿಮ್ಮ ಸಮನಾಗಿ ಉಪ್ಪು ಇರಬೇಕು. ಹಾಗೆಯೇ ನಿಮ್ಮ ಬಲಭಾಗದಲ್ಲಿ ಇರಬೇಕಾಗತ್ತೆ, ಸರಿನಾ. ಹಾಗೆಯೇ ಗಾಯ್ಸ್, ಇನ್ನೊಂದು ತಪ್ಪು ಏನು ಮಾಡಬಾರ್ದು ಅಂತ ಅಂದರೆ, ನೀವು ಅಡುಗೆ ಮನೆಯಲ್ಲಿ ಈಗ ಊಟ ಎಲ್ಲ ಮುಗಿಸ್ತೀರ ಅಲ್ವಾ. ಊಟ ಎಲ್ಲ ಮುಗಿಸಾದ್ಮೇಲೆ ನೀವು ಖಾಲಿ ಪಾತ್ರೆಗಳನ್ನ ನೀವು ಗ್ಯಾಸ್ ಸ್ಟವ್ ಮೇಲೆ ಇಡೋದಾಗಿರಬಹುದು, ಇಲ್ಲ ಖಾಲಿ ಪಾತ್ರೆಗಳನ್ನ ಸುಮ್ಮನೆ ಹಂಗೆ ಇಟ್ಬಿಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಪಾತ್ರೆಗಳೆಲ್ಲ ವಾಷಿಂಗ್ ಆದಮೇಲೆ ಆದಷ್ಟು ಬಕೆಟ್ ಇರ್ಬೋದು, ಟಬ್ಗಳಿರ್ಬೋದು, ಅದರೊಳಗಡೆ ಹಾಕಿ ಖಾಲಿ ಪಾತ್ರೆನ ನೀವು ಗ್ಯಾಸ್ ಸ್ಟವ್ ಮೇಲೆ ಅಂತೂ ಇಡೋಕ್ಕೆ ಹೋಗಬೇಡಿ. ಸ್ವಲ್ಪ ಊಟನ ಮಿಗಿಸ್ಬಿಟ್ಟು ನೀವು ಅಡುಗೆ ಮನೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಮಹಾಲಕ್ಷ್ಮಿ ಯಾವ ಟೈಮಲ್ಲಿ ನೈಟ್ ಟೈಮು ದೇವಾನುದೇವತೆಗಳು ಮನೆಗೆ ಬರ್ತಾರಂತೆ, ಸರಿನಾ. ಆವಾಗ ಏನಾದರೂ ನಮ್ಮ ಮನೆಯಲ್ಲಿ ಊಟ ಇಲ್ಲ ಸ್ವಲ್ಪನೂ ಅಂತ ಅಂದರೆ ಕೋಪಗೊಂಡು ಹೊರಟೋಗ್ತಾರಂತೆ, ಅವರು ಶಾಪ ಹಾಕ್ಬಿಟ್ಟು ಹೋಗ್ತಾರಂತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ಊಟ ಮಿಗಿಸ್ಬಿಟ್ಟು ನೀವು ಇಡಬೇಕಾಗತ್ತೆ, ಸರಿನಾ. ಗ್ಯಾಸ್ ಸ್ಟವ್ ಮೇಲಾದರೂ ಇಟ್ಕೊಳ್ಳಿ, ಇಲ್ಲ ಸ್ಲ್ಯಾಬ್ ಮೇಲಾದರೂ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹಾಗೆಯೇ ಗಾಯ್ಸ್, ಇನ್ನೊಂದೇನೆಂದರೆ, ಊಟ ಎಲ್ಲ ಆದಮೇಲೆ ನೀವು ಆದಷ್ಟು ಪಾತ್ರೆಗಳನ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಅಲ್ಲಲ್ಲೇ ಚಿಟ್ಟೆಗಳೆಲ್ಲ ಮುತ್ತಾ ಇರುತ್ತೆ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನೈಟೇ ಆದಷ್ಟು ವಾಶ್ನ ಮಾಡ್ಕೊಳ್ಳಿ. ಒಂದು ನೆಗೆಟಿವಿಟಿ ಅನ್ನೋದು ಅಲ್ಲಿಂದ ಕೂಡ ನಿಮಗೆ ಬಂದೇ ಬರುತ್ತೆ, ಸರಿನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ನೈಟ್ ಆದ ತಕ್ಷಣವೇ ಪಾತ್ರೆಗಳೆಲ್ಲ ವಾಶ್ ಮಾಡಿ. ನೀವು ಎಷ್ಟೇ ಬ್ಯುಸಿ ಇದ್ದರೂ ಅಷ್ಟೇ, ಲೇಟಾಗಿ ಮಲ್ಕೊಂಡ್ರೂ ಪರವಾಗಿಲ್ಲ, ಆದಷ್ಟು ಪಾತ್ರೆಗಳನ್ನ ಕ್ಲೀನಾಗಿ ನೈಟೇ ವಾಶ್ ಮಾಡ್ಕೊಳ್ಳಿ.
ಹಾಗೆಯೇ ಗಾಯ್ಸ್ ಈ ಒಂದು ವಸ್ತುವನ್ನು ನೀವು ಈ ಉಪ್ಪಿನ ಜಾಡಿ ಆಗಿರ್ಬೋದು, ಇಲ್ಲ ಉಪ್ಪಿನ ಗಾಜಿನ ಬಾಟ್ಲಲ್ಲಿ ನೀವು ಹಾಕ್ಕೊಂಡಿರ್ತೀರಲ್ಲ, ಅದ್ರ ಪಕ್ಕ ಈ ಒಂದು ವಸ್ತುನ ನೀವು ಯಾವುದೇ ಕಾರಣಕ್ಕೂ ಕೂಡ ಇಡೋಕ್ಕಂತೂ ಹೋಗಬಾರ್ದು ಆಯಿತಾ. ಅದು ಯಾವ ವಸ್ತು ಅಂದರೆ ಅರಿಶಿನ. ಅರಿಶಿನ ಅನ್ನೋದು ತುಂಬಾ ಮಂಗಳಕರವಾದದ್ದು ಹೌದು ಆಯಿತಾ. ಆದರೆ ಉಪ್ಪು ಮತ್ತು ಅರಿಶಿನ ನೀವು ಬೇಕಾದರೆ ಎರಡು ಕೂಡ ಯೂಸ್ ಮಾಡಿಕೊಂಡು ರೆಮಿಡಿಗಳಾಗಿರ್ಬೋದು, ಪರಿಹಾರಗಳ ತಂತ್ರಗಳನ್ನ ನೀವು ಮಾಡ್ಕೊಳ್ಬಹುದು. ಆದರೆ ನೀವು ಅಡುಗೆ ಮನೆಯಲ್ಲಿ ಕೆಲವೊಂದು ಪದಾರ್ಥಗಳನ್ನ ನೀವು ಪಕ್ಕ ಇಡೋಕ್ಕಂತೂ ಹೋಗಬಾರ್ದು. ಈ ರೀತಿ ನೀವು ಇಡೋದ್ರಿಂದ ಒಂದು ನೆಗೆಟಿವಿಟಿ ಅನ್ನೋದು ಮನೆಯಲ್ಲಿ ಹೆಚ್ಚಾಗುತ್ತೆ ಆಯಿತಾ. ಹಾಗೆಯೇ ಗಾಯ್ಸ್ ಏನಪ್ಪ ಅಂತಂದರೆ ಈ ರೀತಿ ನೀವು ಉಪ್ಪಿನ ಪಕ್ಕ ಅಂದರೆ ಉಪ್ಪಿನ ಜಾಡಿ ಆಗಿರ್ಬೋದು, ಇಲ್ಲ ಉಪ್ಪಿನ ಯಾವುದಾದ್ರೂ ಒಂದು ಬಾಟ್ಲಿಗೆ ಹಾಕ್ಬಿಟ್ಟು ಇಟ್ಟಿರ್ತೀರ ಅಲ್ವಾ, ಅದ್ರ ಪಕ್ಕ ಈ ರೀತಿ ನೀವು ಅರಿಶಿನ ಇಡೋದ್ರಿಂದ ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಸಾಲ ಅನ್ನೋದು ಜಾಸ್ತಿ ಆಗುತ್ತೆ, ಸಾಲದ ಸಮಸ್ಯೆ ಅನ್ನೋದು ಜಾಸ್ತಿ ಆಗುತ್ತೆ. ಅನಾವಶ್ಯಕವಾಗಿ ನೀವೇನಾದರೂ ಮನೆಯಲ್ಲಿ ಸೇವಿಂಗ್ಸ್ ಮಾಡಿರೋದಾಗಿರಬಹುದು, ಇಲ್ಲ ಅಂದರೆ ಇದು ಸ್ಯಾಲ್ರಿ ದುಡ್ಡಾಗಿರಬಹುದು, ಅನಾವಶ್ಯಕವಾಗಿ ನಿಜವಾಗ್ಲೂ ಖರ್ಚಾಗ್ತಾ ಹೋಗುತ್ತೆ. ದಯವಿಟ್ಟು ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ನನಗೆ ಇದನ್ನು ನನಗೆ ಗೊತ್ತಿರೋರೊಬ್ಬರು ಹೇಳಿದ್ದು ಆಯಿತಾ. ನನಗೂ ಗೊತ್ತಿರಲಿಲ್ಲ ಇದೆಲ್ಲ, ನಾನು ಕೂಡ ಇದೇ ತಪ್ಪನ್ನ ಮಾಡಿದ್ದೀನಿ ಸರಿನಾ. ಸೊ ಗೊತ್ತಾದ ಮೇಲೆ ನಾನು ಇದನ್ನು ತಿದ್ಕೊಂಡೆ. ಆವಾಗ ನನಗೆ ಅನ್ನಿಸ್ತು ಹೌದು ಅಂದರೆ ಈ ರೀತಿ ನಾನು ತಿದ್ಕೊಂಡ್ಮೇಲೆ ನನಗೂ ಕೂಡ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳು ಆಯಿತು ಸರಿನಾ. ಸೊ ಅದಕ್ಕೆ ಇರಪ್ಪ ನನ್ನ ವ್ಯೂವರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ನನ್ನಿಂದ ಏನೋ ಒಂದು ನಿಮಗೂ ಕೂಡ ಹೆಲ್ಪ್ ಆದರೆ ನನಗೂ ಖುಷಿ ಅಲ್ವಾ. ಸೊ ಅದಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ. ಸಾಲದ ಸಮಸ್ಯೆ ಅನ್ನೋದು ಜಾಸ್ತಿ ಆಗುತ್ತೆ, ದಯವಿಟ್ಟು ಈ ತಪ್ಪನ್ನಂತೂ ದಯವಿಟ್ಟು ಮಾಡೋಕ್ಕಂತೂ ಹೋಗಬೇಡಿ. ಓಕೆ, ನೋಡಿದ್ರಲ್ಲ ಗಾಯ್ಸ್ ಈ ಒಂದು ವಸ್ತು ಅಂತಂದರೆ ಗಾಯ್ಸ್ ಏನಂದರೆ ಕೆಲವೊಂದು ನಾನು ಆಗಲೇ ಹೇಳ್ದಂಗೆ ನಿಯಮಗಳನ್ನ ನಾವು ಪಾಲಿಸಬೇಕಾಗತ್ತೆ. ನಮ್ಮ ಮನೆ ಏಳಿಗೆ ಆಗಬೇಕು, ಒಂದು ಯಶಸ್ಸನ್ನ ಕಾಣಬೇಕು ಅಂತಂದರೆ ಕೆಲವೊಂದು ನಿಯಮಗಳನ್ನ ನಾವು ಹೆಣ್ಮಕ್ಳು ಪಾಲಿಸಲೇಬೇಕು ಅಲ್ವಾ. ಸೊ ಇದೇ ರೀತಿ ಹಲವಾರು ವೀಡಿಯೋಸ್ನ ನಾನು ಮಾಡಿ ಹಾಕಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರಾ ಅಂತಂದರೆ ಈ ರೀತಿ ವಿಡಿಯೋ ಬೇಕು ಮಾಡಿ ಅಂತ ಹೇಳಿದ್ದೀರಾ. ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಅದ್ರ ಗುಡ್ ರಿಸಲ್ಟ್ ಸಿಕ್ಕಿದ ತಕ್ಷಣವೇ ನಾನು ನಿಮಗೆ ಅದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸರಿನಾ. ನನ್ನ ಅಂತಂದರೆ ಗಾಯ್ಸ್ ನನ್ನ ವಿಡಿಯೋಗಳು ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕೆಲವೊಂದು ವಸ್ತುಗಳನ್ನ ಮುಟ್ಟಬೇಕು ಆಯಿತಾ. ಮುಟ್ಟೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಸಾಲದ ಸಮಸ್ಯೆ ಏನಾದರೂ ಕಾಡ್ತಾ ಇದ್ದರೆ ನಿಮಗೆ ನಿಜವಾಗ್ಲೂ ಅದು ಒಳ್ಳೆಯದಾಗೇ ಆಗುತ್ತೆ ಆ ವಸ್ತುಗಳನ್ನ ಮುಟ್ಟೋದ್ರಿಂದ. ಹಾಗೆಯೇ ಕೆಲವೊಂದು ರೆಮಿಡಿಗಳನ್ನ ಮಾಡಿ ಹಾಕಿದ್ದೀನಿ. ಅದರೆಲ್ಲದ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಸರಿನಾ.